ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪ್ರವಾಸಿಗರ ನರಮೇಧ. ಹೆಂಡತಿ ಮಕ್ಕಳೆದುರೇ 26 ಜನರ ತಲೆಗೆ ಗುಂಡೇಟು ಹೊಡೆದಿದ್ರು. ಮಹಿಳೆಯರ ಸಿಂಧೂರ ಅಳಿಸಿದ್ದ ರಕ್ತ ರಾಕ್ಷಸರಿಗೆ ಸೇನೆ ತಕ್ಕ ಉತ್ತರವನ್ನು ಕೊಟ್ಟಿದೆ. ಕೊಟ್ಟ ಮಾತಿನಂತೆ ನಮ್ಮದೇ ನೆಲದಿಂದಲೇ ಪಾಕ್ನಲ್ಲಿರೋ 9 ಉಗ್ರರ ಅಡ್ಡೆಗಳ ಮೇಲೆ ಅಟ್ಯಾಕ್ ನಡೆಸಿದೆ. ಪಹಲ್ಗಾಮ್ ದಾಳಿಗೆ ಪ್ರತೀಕಾರ ಆಪರೇಷನ್ ಸಿಂಧೂರ. 25 ನಿಮಿಷ 24 ಕ್ಷಿಪಣಿಗಳು 9 ಉಗ್ರ ಅಡ್ಡೆಗಳು ಸರ್ವನಾಶ. अब आतंकियों की बची खुची जमीन को भी मिट्टी में मिलाने का समय आ गया है. यस, ನುಗ್ಗೆ ಹೊಡಿತೀವಿ, ಮಿಟ್ಟಿ ಮೇ ಮಿಲಾದೆಂಗೆ ಅಂತ ಪ್ರಧಾನಿ ಹೇಳಿದ ಮಾತು ಸುಳ್ಳಾಗಿಲ್ಲ. ಇಡೀ ಜಗತ್ತೇ ಸುಖನಿದ್ದೆಗೆ ಜಾರಿತ್ತು. ಪಾಕಿಸ್ತಾನ ಮುಗ್ಗೆಲ್ಲ ಕಣ್ಣಾಗಿಸಿಕೊಂಡು ಕಾಯ್ತಿತ್ತು. ಆದರೆ ಮಿಂಚಿನ ವೇಗದಲ್ಲಿ ನುಗ್ಗಿದ ಭಾರತದ ಫೈಟರ್ ಜೆಟ್ಗಳು ಉಗ್ರರ ಅಡ್ಡೆಗಳನ್ನ ಬುಡಮೇಲು ಮಾಡಿದೆ. ಮಧ್ಯರಾತ್ರಿ 1 ಗಂಟೆ 5 ನಿಮಿಷದಿಂದ 1 ಗಂಟೆ 30 ನಿಮಿಷದವರೆಗೆ ನಡೆದ ಏರ್ ಸ್ಟ್ರೈಕ್ನಲ್ಲಿ 9 ಉಗ್ರರ ಅಡ್ಡೆಗಳನ್ನ ಸೇನೆ ಒಡಿಸ್ ಮಾಡಿದೆ. ಪಹಲ್ಗಾಮ್ನಲ್ಲಿ 26 ಜನ ಅಮಾಯಕರ ಜೀವ ತೆಗೆದವರು ಹುಟ್ಟಿಕೊಂಡ ಜಾಗವಿದವು. ಪಾಕ್ ಆಕ್ರಮಿತ ಕಾಶ್ಮೀರ ಮುಜಾಫರಾಬಾದ್ನಲ್ಲಿರೋ ಉಗ್ರ ತರಬೇತಿ ಕ್ಯಾಂಪ್. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರೋ ಗಡಿ ನಿಯಂತ್ರಣ ರೇಖೆಯಿಂದ 30 ಕಿಲೋಮೀಟರ್ ದೂರದಲ್ಲಿರೋ ಜಾಗ. ಲಷ್ಕರ್ ಎ ತೊಯ್ಬಾ ಭಯೋತ್ಪಾದಕರ ತರಬೇತಿ ಕೇಂದ್ರ ಇದಾಗಿದೆ. ಹೀಗಾಗಿ ಪಹಲ್ಗಾಮ್ನಂತಹ ನರಹಂತಕರನ್ನ ತಯಾರು ಮಾಡಿದ್ದ ಈ ಅಡ್ಡೆಯನ್ನೇ ಸೇನೆ ಧ್ವಂಸ ಮಾಡಿದೆ. ಭಾರತದ ದಾಳಿ ನಂತರ ಈ ಉಗ್ರರ ಅಡಗುತಾಣ ಹೀಗಾಗಿದೆ ನೋಡಿ. ಪಾಕಿಸ್ತಾನದ ಮುರಿಡ್ಕೆಯಲ್ಲಿರೋ ನಟೋರಿಯಸ್ ಮತ್ತು ಕುಖ್ಯಾತ ಉಗ್ರರ ತರಬೇತಿ ಕೇಂದ್ರವಿದವು. ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಯ ಹೆಡ್ ಕ್ವಾರ್ಟರ್ ಇದು. ಉಗ್ರ ಹಫೀಜ್ ಸಯೀದ್ನ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಉಗ್ರರು 26/11 ಮುಂಬೈ ದಾಳಿಕೋರರಿಗೂ ಇಲ್ಲಿಂದಲೇ ತರಬೇತಿ ಸಿಕ್ಕಿತ್ತು. 2008 के मुंबई हमले के आतंकी यहीं से प्रशिक्षित हुए थे. ಹೀಗಾಗಿ ಇಂತಹ ಮಾನವೀಯತೆ ಇಲ್ಲದ ಕ್ರೂರಿಗಳನ್ನ ಅವರ ಉಗ್ರ ಸಂಘಟನೆಯ ಬೆನ್ನ ಮೂಳೆಯನ್ನೇ ಮುರಿಯೋ ಕೆಲಸವನ್ನ ಸೇನೆ ಮಾಡಿದೆ. ರಜೌರಿ ಮತ್ತು ಪೂಂಚ್ನಲ್ಲಿ ಆಕ್ಟಿವ್ ಆಗಿರುವ ಲಷ್ಕರ್ ಎ ತೊಯ್ಬಾ ಉಗ್ರರ ಅಡಗುತಾಣ ಪಾಕ್ ಆಕ್ರಮಿತ ಕಾಶ್ಮೀರದ ಗುಲ್ಪುರ್ ಕ್ಯಾಂಪ್. 2023ರ ಏಪ್ರಿಲ್ನಲ್ಲಿ ಪೂಂಚ್ನಲ್ಲಿ ಆದ ದಾಳಿಯ ದಾಳಿಕೋರರು. ಜೂನ್ 2024ರಲ್ಲಿ ಯಾತ್ರಾರ್ಥಿಗಳ ಮೇಲೆ ನಡೆದ ದಾಳಿಯ ದಾಳಿಕೋರರು ಈ ಕ್ಯಾಂಪ್ನವರು. ಇಷ್ಟು ಮಾತ್ರವಲ್ಲ, ಈ ಗುಲ್ಪುರ್ ಕ್ಯಾಂಪ್ಗೆ 26/11 ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಜಕೀರ್ ರಹಮಾನ್ ಲಕ್ವಿ ನಂಟು ಕೂಡ ಇದೆ. ಲಕ್ವಿ ಆಗಾಗ ಇಲ್ಲಿಗೆ ಬಂದು ಹೋಗ್ತಿದ್ದ. ಇಲ್ಲಿಗೆ ಬಂದು ಪ್ರಚೋದನಾತ್ಮಕ ಭಾಷಣಗಳನ್ನ ಮಾಡ್ತಾ ಇದ್ದ. ಪಾಕಿಸ್ತಾನದ ಬಹಾವಲ್ಪುರದಲ್ಲಿರುವ ಜೈಷ್ ಉಗ್ರರ ತರಬೇತಿ ಮತ್ತು ನೇಮಕಾತಿ ಕೇಂದ್ರ ಆಗಿದ್ದವು. ಜೈಷ್ ಎ ಮೊಹಮ್ಮದ್ ಉಗ್ರ ನೇಮಕಾತಿ ಇಲ್ಲಿ ನಡೆಯುತ್ತಿತ್ತು. ಜೈಷ್ ಉಗ್ರ ಸಂಘಟನೆ ಮುಖ್ಯಸ್ಥ ಮಸೂದ್ ಅಜರ್ ಇಲ್ಲಿಗೆ ಆಗಾಗ ಬಂದು ಹೋಗ್ತಿದ್ದ. ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಈ ಮಸೂದ್ ಅಜರ್. ಈತನ ಮೂಲ ಕೇಂದ್ರವನ್ನೇ ಛಿದ್ರ ಮಾಡೋ ಮೂಲಕ ಸೇನೆ ಉಗ್ರರಿಗೆ ಎಚ್ಚರಿಕೆ ರವಾನಿಸಿದೆ. ಪಾಕಿಸ್ತಾನದ ಸಿಯಾಲ್ಕೋಟ್ನಲ್ಲಿರೋ ಮೆಹಮೂನಾ ಜೋಯಾ ಕ್ಯಾಂಪ್ ನಟೋರಿಯಸ್ ಉಗ್ರರ ಕ್ಯಾಂಪ್. ಹಿಜ್ಬುಲ್ ಮುಜಾಹಿದ್ದೀನ್ ಉಗ್ರ ಸಂಘಟನೆಯ ಪ್ರಮುಖ ಉಗ್ರ ತರಬೇತಿ ಕೇಂದ್ರ. ಹೀಗೆ ಪಹಲ್ಗಾಮ್ ದಾಳಿ, ಪಠಾಣ್ ಕೋಟ್ ದಾಳಿ, ಮುಂಬೈ ದಾಳಿಯ 8 ಉಗ್ರರ ತರಬೇತಿ ಕೇಂದ್ರಗಳನ್ನ ಭಾರತೀಯ ಸೇನೆ ಮಕಾಡೆ ಮಲಗಿಸಿದೆ. ರಜೌರಿಯ ಮುಂಭಾಗದ ಗಡಿ ನಿಯಂತ್ರಣ ರೇಖೆಯಿಂದ 13 ಕಿಲೋಮೀಟರ್ ದೂರದಲ್ಲಿದೆ ಈ ಅಬ್ಬಾಸ್ ಕ್ಯಾಂಪ್. ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆ ಬಾಂಬರ್ಗಳಿಗೆ ತರಬೇತಿ ನೀಡೋ ಸ್ಥಳ ಇದು. ಉಗ್ರ ಟ್ರೈನಿಂಗ್ನ ನರಮಂಡಲ ಎಂದೇ ಕುಖ್ಯಾತಿ ಪಡೆದಿದೆ. 50 ಉಗ್ರಗಾಮಿಗಳಿಗೆ ನಟೋರಿಯಸ್ ತರಬೇತಿ ನೀಡೋ ವ್ಯವಸ್ಥೆ ಇಲ್ಲಿದೆ. ಪಾಕ್ ಆಕ್ರಮಿತ ಕಾಶ್ಮೀರದ ಮುಜಾಫರಾಬಾದ್ನಲ್ಲಿರೋ ಜೈಷ್ ಎ ಮೊಹಮ್ಮದ್ ಉಗ್ರರ ತರಬೇತಿ ಅಡ್ಡೆ ಈ ಸೈದ್ನ ಬಿಲಾಲ್ ಕ್ಯಾಂಪ್. ಇಲ್ಲಿ ಉಗ್ರರಿಗೆ ಶಸ್ತ್ರಾಸ್ತ್ರ ತರಬೇತಿ ನೀಡಲಾಗ್ತಿತ್ತು. ಈ ಕ್ಯಾಂಪ್ನಲ್ಲಿರೋ ಉಗ್ರರು ಕಾಶ್ಮೀರದ ವ್ಯಾಪ್ತಿಯಲ್ಲಿ ಉಗ್ರ ಚಟುವಟಿಕೆ ನಡೆಸ್ತಾ ಇದ್ರು. ಅದನ್ನ ಮಟ್ಟ ಹಾಕಲು ವಾಯುಪಡೆ ದಾಳಿ ನಡೆಸಿದೆ. ಪಾಕಿಸ್ತಾನದ ಸಿಯಾಲ್ಕೋಟ್ನಲ್ಲಿದೆ ಈ ಸರ್ಜಲ್ ಕ್ಯಾಂಪ್. ಸಂಬಾ ಕತುವಾ ಅಂತಾರಾಷ್ಟ್ರೀಯ ಗಡಿಯಿಂದ 6 ಕಿಲೋಮೀಟರ್ ದೂರದಲ್ಲಿದೆ.
ಮಾರ್ಚ್ನಲ್ಲಿ ಜಮ್ಮು ಕಾಶ್ಮೀರದ 4 ಪೊಲೀಸ್ ಸಿಬ್ಬಂದಿಯನ್ನ ಉಗ್ರರು ಕೊಂದಿದ್ರು. ಆ ಉಗ್ರರಿಗೆ ಇದೇ ಸರ್ಜಲ್ ಕ್ಯಾಂಪ್ನಲ್ಲೇ ತರಬೇತಿ ನೀಡಲಾಗ್ತಿತ್ತು. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವ ಉಗ್ರ ತರಬೇತಿ ಕೇಂದ್ರ ಇದು. ರಜೌರಿ ಪೂಂಚ್ ಸೆಕ್ಟರ್ನ ವಿರುದ್ಧ ದಿಕ್ಕಿನಲ್ಲಿರೋ ಜಾಗ. ಇಲ್ಲಿ ಶಸ್ತ್ರಾಸ್ತ್ರ ತರಬೇತಿ ಮತ್ತು IED ಸ್ಫೋಟಕಗಳ ತಯಾರಿ ತರಬೇತಿ ನೀಡಲಾಗ್ತಿತ್ತು. ಹೀಗೆ ಒಟ್ಟು 9 ಟಾರ್ಗೆಟ್ಗಳನ್ನು ಕೇವಲ 25 ನಿಮಿಷಗಳಲ್ಲಿ 24 ಕ್ಷಿಪಣಿಗಳನ್ನು ಬಳಸಿ ಭಾರತೀಯ ವಾಯುಪಡೆ ನೆಲಸಮ ಮಾಡಿದೆ. ಒಳಗೆ ಅಡಗಿಕೊಂಡಿದ್ದ ಉಗ್ರರು ಹಾಗೆಯೇ ಸಮಾಧಿಯಾಗಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.